Here we enter Bandipur Wildlife Sanctuary. Just imagine ಕಾರಲ್ಲಿ ಇರ್ತಿರ ನೀವು ಎಲ್ಲಿ ಇರ್ತಿದ್ರಿ. ಓ ಬೈಕ್ ಆದ ಕಾರಣ ಪಾಸ್. ಒಟ್ರಸಿ ಟ್ರಾಫಿಕ್ ಜಾಮ್ ಮಾತ್ರ ಬಂಡೀಪುರದಲ್ಲಿ. ನೋಡ ಏನಾಗ್ತದೆ ಅಂತ. Yes, we are in Tamil Nadu. ಓಕೆ, ಸೊ ಜಸ್ಟ್ ಒಂದು ಮ್ಯಾಪ್ಸ್ ಹಾಕಲಿಕ್ಕೆ ನಿಲ್ಲಿಸಿದೆ. ನಮ್ಮ ಬಾಯ್ಸ್ ಆಲ್ರೆಡಿ ಎದುರು ಹೋದರು. ಬಂಡೀಪುರ ಎಂಟ್ರ್ ಆಗ್ತಿದ್ದಾವೆ ಈಗ. ಇಲ್ಲಿ ಆ್ಯಕ್ಚುಲಿ ಬೈಕ್ಸಿಗೆ ಅಂತ ಎಂಟ್ರಿ ಫೀ ಏನಿಲ್ಲ. ಇನ್ ಕೇಸ್ ನೀವು ಕಾರಲ್ಲಿ ಹೋಗೋದಾದರೆ ಎಂಟ್ರಿ ಫೀ ಉಂಟು. ಓಕೆ, ವಿ ಎಂಟರ್ ಬಂಡೀಪುರ ವೈಲ್ಡ್ ಲೈಫ್ ಸ್ಯಾಂಚುರಿ. ಲಕ್ ಒಳ್ಳೆ ಇದ್ದರೆ ಸಿಗ್ತದೆ ಏನಾದರೂ ಇವತ್ತು. ಎಲಿಫೆಂಟ್, ಡೇರ್, ಪಿಕಾಕ್ಸ್, ಬೈಸನ್ ಆ್ಯಂಡ್ ಅಷ್ಟು ಲಕ್ಕಿ ಇದ್ದರೆ ಟೈಗರ್. ಐಮ್ ನಾಟ್ ಶ್ಯೂರ್ ಟೈಗರ್ ಸಿಕ್ಕಿತಾ ಇಲ್ವ ಅಂತ, ಬಟ್ ಅಟ್ಲೀಸ್ಟ್ ಒಂದು ಎಲಿಫೆಂಟ್ ಆರ್ ಒಂದು ಸಿಕ್ಕಿದ್ರೆ ಸ್ವಲ್ಪ ಒಳ್ಳೆ ಇರ್ತಿತ್ತು. ಯಾಕಂದರೆ ಯಾವಾಗಲೂ ಬರೋ ರೋಡಲ್ಲ. ಈಗ ಒಮ್ಮೊಮ್ಮೆ ಅಪರೂಪಕ್ಕೊಮ್ಮೆ ಬಂದಾಗ ಏನಾದರೂ ಸಿಕ್ಕಿದರೆ ನಮಗೂ ಒಂಚೂರು ಖುಷಿ ಆಗ್ತದೆ. ಸೊ ಇಲ್ಲಿ ಕೆಲವು ರೂಲ್ಸ್ ಉಂಟು ಬಂಡೀಪುರದಲ್ಲಿ ಹೋಗುವಾಗ. ಫಸ್ಟ್ ಥಿಂಗ್ ನೀವು ಎಲ್ಲಿ ನಿಲ್ಲಿಸುವಾಗಿಲ್ಲ. ಸೆಕೆಂಡ್ ಥಿಂಗ್ ಏನು ಲಿಟ್ಟರ್ ಮಾಡುವಾಗಿಲ್ಲ. ಥರ್ಡ್ ಥಿಂಗ್ ಏನು ವೈಲ್ಡ್ ಅನಿಮಲ್ಸಿಗೆ ಏನು ಫೀಡ್ ಮಾಡುವಾಗಿಲ್ಲ. ಸೊ ಈ ಸೆಟ್ ಆಫ್ ರೂಲ್ಸ್ ಸ್ವಲ್ಪ ಫಾಲೋ ಮಾಡಬೇಕು. ಎಲ್ಲಾದರೂ ವಯಲೇಟ್ ಮಾಡಿದ್ದು ಕಂಡಲ್ಲಿ ನಿಮಗೆ ಫೈನ್ ಆಗ್ತಾರೆ. Oh, deer. To my left. I think you already passed it. Yeah, 2 deers just watching on us. Let's go. Let's not create a traffic jam here. Oh, elephant zone. We shall not be responsible for attack. Okay. So one ground rule ಅಂತ ಹೇಳಿದ್ರೆ, when we see a wild animal, we should not feed them. That's all. Just run. No, run in the sense like in case of monkey and all, we should not feed them. That's all. So one thing ಅಂತ ಹೇಳಿದ್ರೆ ಸ್ವಲ್ಪ ಗ್ರೀನರಿ ಉಂಟು ಇಲ್ಲಿ, which is bit surprising in the month of April or May. I thought full ಡ್ರೈ ಆಗಿರ್ತದೆ ಆರ್ ರೈನ್ಫಾಲು ಆಗಿರ್ಬೋದು ಇಲ್ಲಿ. ನಾಟ್ ಶ್ಯೂರ್. That is one probability. And there is one more guy violating the rule. ಇಲ್ಲಿ ಸಫಾರಿ ಮಾಡಬೇಕಾದ್ರೆ ಇಲ್ಲಿ ಬರಬೇಕು ನೀವು ಈ ಪಾಯಿಂಟಿಗೆ. ಸೊ ಇಲ್ಲಿ ಐದರ್ ಯು ಕ್ಯಾನ್ ಸ್ಟೇ ಹಿಯರ್. ಸೊ ಇವರ ಸ್ವಲ್ಪ ರೆಸಾರ್ಟ್ಸ್ ಎಲ್ಲ ಇರ್ತದೆ. ಇಲ್ಲಿ ಸ್ಟೇ ಆಗ್ಬೋದು, ಅಥವಾ ಅವರ ಟೈಮಿಂಗ್ಸ್ ಇರ್ತದೆ ಪರ್ಟಿಕ್ಯುಲರ್. ಅಂದರೆ ಬೆಳಿಗ್ಗೊಂದು ಬ್ಯಾಚ್, ಸಾಯಂಕಾಲ ಒಂದು ಬ್ಯಾಚ್ ಹಾಗಿರ್ತದೆ. ಸೊ ಆ ಟೈಮಿಗೆ ಒಂದೊಂದು ಸಫಾರಿ ಬಿಡ್ತಾ ಇರ್ತಾರೆ. ಸೊ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ್ಯಾಟ್ ಇಫ್ ಯು ಆರ್ ಇಂಟ್ರೆಸ್ಟೆಡ್. ಆ್ಯಂಡ್ ಲಕ್ಕಿ ಇದ್ದರೆ ಎಸ್ ಯು ಕ್ಯಾನ್ ಸ್ಪಾಟ್ ಟೈಗರ್ಸ್. ಸೊ ಬಂಡೀಪುರ ಸ್ಟ್ರೆಚ್ ಆ್ಯಕ್ಚುಲಿ ದೊಡ್ಡ ಸ್ಟ್ರೆಚ್ ಇದು. ಓಕೆ, ಶುಡ್ ಐ ಗೋ? ಓಕೆ, ಬಂಡೀಪುರ ಸ್ಟ್ರೆಚ್ ತುಂಬ ದೊಡ್ಡದು. ಸೊ ಇದರದ್ದೇ ಇನ್ನೊಂದು ಸೈಡ್ ನಿಮಗೆ ಕಬಿನಿ ಆಗ್ತದೆ. ಅದು ಆ್ಯಕ್ಚುಲಿ ಬ್ಲ್ಯಾಕ್ ಪ್ಯಾಂಥರ್ ಏರಿಯಾ ಕಬಿನಿ. ವಾವ್, ಫುಲ್ ಮೇ ಫ್ಲವರ್. ಇನ್ನೊಂದು ನೋಡಿ, ಫುಲ್ ಗುಡ್ಡಗಳು, ಪರ್ವತಗಳ ಶ್ರೇಣಿ.
series of mountains, and ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಉಂಟು ವೆನ್ ಕಂಪೇರ್ಡ್. But the advantage of bike is you can overtake at any moment, even if there is this much amount of gap. Okay, ಬಂಡೀಪುರದಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಏನು ವಿಷಯ ತಿಳಿದುಕೊಳ್ಳೋಣ. ಬಾಯ್ 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 ಬಾಯ್. ಒಂದೇ ಡೇಲಿ ಪಾಸ್ ಆಗಿಬಿಟ್ರೆ ಸಾಕು. ಎಸ್, XCV 700 ಫಸ್ಟ್ ಟೈಮ್ ಇಷ್ಟು ಹತ್ತಿರದಿಂದ ನೋಡೋದು ನಾನು. ಗಾಡಿ ಲಾಂಚ್ ಆಗಿ 2 ವರ್ಷ ಆಯಿತು. ಎನಿಥಿಂಗ್, ಇಷ್ಟು ಗಾಡಿಗಳು ನೋಡುವಾಗ ಒಮ್ಮೆ ಗೋಪುರ ಆನ್ ಮಾಡಿದೆ, ಥಿಂಕಿಂಗ್ ಏನಾದರೂ ಸಿಗ್ಬೋದು ಅಂತ. ಲೆಟ್ ಅಸ್ ಸಿ. ನಥಿಂಗ್ ಆನ್ ದ ರೈಟ್, ನಥಿಂಗ್ ಆನ್ ದ ಲೆಫ್ಟ್. ಓ ಬೈ, ಎಂತ ಮಾರ ಎಲ್ಲಿವರೆಗೆ ಬ್ಲಾಕ್. ಜಸ್ಟ್ ಇಮ್ಯಾಜಿನ್, ಕಾರ್ಲಿ ಇರ್ತಿರ ನೀವು, ಎಲ್ಲಿ ಇರ್ತಿದ್ರಿ? ಓ ಬೈ, ಬೈಕ್ ಆದ ಕಾರಣ ಪಾಸ್ ಉಂಟಲ್ಲ. ಪೊಯ್ ಚೂರು ಎದುರು ಪೊಯ್. ಹಾಂ, ಟ್ರಾಫಿಕ್ ಜಾಮ್ ಮಾತ್ರ ಬಂಡೀಪುರದಲ್ಲಿ. ನೋಡ ಏನಾಗ್ತದೆ ಅಂತ. ಆ್ಯಕ್ಚುಲಿ ಲೆಫ್ಟಿಂದ ಹೋಗ್ಬೋದು, ಬಟ್ ನಾವು ಮೇನ್ ದ್ವಾರದಿಂದಲೇ ಹೋಗುವ. ವಿಸಿಟ್ ಅಗೈನ್ ಕರ್ನಾಟಕ ಸ್ಟೇಟ್. ಎಸ್ ಸರ್, ಶ್ಯೂರ್, ಆಫ್ಟರ್ 2 days. ಈಗ ತಮಿಳ್ನಾಡು ಸೈಡಿಗೆ ಬಂದೆವು. ಐ ಥಿಂಕ್ ದಿಸ್ ಇಸ್ ದ ಬಾರ್ಡರ್. ಇಲ್ಲಿ ಈಗ ಕರ್ನಾಟಕ ಎಕ್ಸಿಟ್ ಆದೆವು. ಸೊ ಆ ಬ್ರಿಡ್ಜ್ ಆದ ನಂತರ ಈಗ ತಮಿಳ್ನಾಡು. ಜಸ್ಟ್ ಇಮ್ಯಾಜಿನ್, ಕಾರಲ್ಲಿ ಇರ್ತಿದ್ರೆ ನಿಮಗೆ ಇಲ್ಲಿ ಈ ಪಾಯಿಂಟ್ ರೀಚ್ ಆಗಲಿಕ್ಕೆ ಒಂದು ಮಿನಿಮಮ್ 2 hours ಮೇ ಬಿ ಬೇಕಾಗ್ಬೋದು. 1 to 2 hours ಪಕ್ಕ ಬೇಕು. ಅಂದೆ ವಾಟ್ರ್ ಲಿಟ್ರ್ ಮಲ್ತಿನ ತೂಲೆ ಕರ್ಮ ಪೂರ ಪ್ಲಾಸ್ಟಿಕ್ ಪೂರ ಹಾಕೋದು ಇಂದು ಮಾರೆ. ಸೊ ಓಕೆ, ತಮಿಳ್ನಾಡು. Yes, we are in ತಮಿಳ್ನಾಡು. ತಮಿಳ್ನಾಡು ಸೈಡಲ್ಲಿ ಎಂಟ್ರ್ ಆದೆವು. ಇದು ಆ್ಯಕ್ಚುಲಿ ಈಗ ಮಧುಮಲೈ ಫಾರೆಸ್ಟ್ ರೀಜನ್ ಆಗ್ತದೆ. ಅದೇ ಕರ್ನಾಟಕದ ಇನ್ನೊಂದು ಸೈಡ್ ಬಾರ್ಡರ್ ಇರುವ ಕಾರಣ ಹೆಸರು ಬೇರೆ ಅಷ್ಟೇ. ಐ ವುಡ್ ಸೇ ಕರ್ನಾಟಕ ಪಾರ್ಟಿಗಿಂತ ಸ್ವಲ್ಪ ಗ್ರೀನರಿ ಜಾಸ್ತಿ ಇದೆ ಕಾಣ್ತದೆ. ಮೇ ಬಿ ರೋಡ್ಸ್ ಕೂಡ ಇದು ಹೊಸತಿರಬೇಕು ಮೋಸ್ಟ್ಲಿ. ಬಟ್ ದ ಟ್ರಾಫಿಕ್ ಜಾಮ್ ವಾಸ್ ಕ್ರೇಜಿ. ನಾನು ಇನ್ನೂ ಸಹ ಕಾರ್ನವರ ಚಿಂತೆಯಲ್ಲಿದ್ದಾನೆ, ಎಷ್ಟು ಹೊತ್ತು ಬೇಕಾಗ್ಬೋದು ಅವರಿಗೆ ಬಾರ್ಡ್ರ್ ಕ್ರಾಸ್ ಮಾಡಲಿಕ್ಕೆ ಅಂತ. ಅದು ಬೇರೆ ಇಲೆಕ್ಷನ್, ಡಬಲ್ ಚೆಕಿಂಗ್ ಇರ್ತದೆ. ಎಲ್ಲ ಆಚೆಯಿಂದ ಈಚೆ ಪಾಸ್ ಆಗಬಾರ್ದಲ್ಲ ಎಲ್ಲ ಇಲ್ಲೀಗಲ್ ಸ್ಟಫ್ಸ್ ಎಲ್ಲ.
ವಾವ್, ಡೇಸ್ ನೋಡಿ, ಸುಮಾರು ಡೇಸ್ ಉಂಟಿಲ್ಲಿ. ನೈಸ್. ಬಟ್ ಹೀಗೆ ನಿಲ್ಲಿಸಬಾರ್ದು ಆಗ ಮಧ್ಯೆಯಲ್ಲಿ ಎಂತಾರು ನೋಡಿದರೆ. ನೋಡಿ ಈಗ ಟ್ರಾಫಿಕ್ ಜಾಮ್ ಆಯ್ತು ಇಲ್ಲಿ ಹಿಂದೆಂದ. ವಾವ್. ಬಟ್ ಹಾಂ, ಇವರೆಂತ ಮಾರೆ ಕುರ್ಚಿ ತೆಗೆದು ಹೊರಗೆ ಕೂತಿಯಾರೆ. ಸೊ ಮಧುಮಲೈ ಬಂದೆವು. ಇಲ್ಲಿ ಒಂದು ಶಾರ್ಟ್ಕಟ್ ಉಂಟು ಆ್ಯಕ್ಚುಲಿ. ಅದೀಗ ನಮಗೆ ಹೋದರೆ ಒಂದೆರಡು ವ್ಯೂ ಪಾಯಿಂಟ್ಸ್ ನಾ ಮಾರ್ಕ್ ಮಾಡಿಯಾನೆ, ಸೊ ಅದಕ್ಕೆ ಹೋಗ್ಬೋದು. ಸೊ ವಿ ಟೇಕ್ ಅ ಲೆಫ್ಟ್ ಹಿಯರ್. ಯಾ, ಓ ಐ ಥಿಂಕ್ ದ್ಯಾಟ್ ಈಸ್ ದ ರೂಟ್. ವೆಯ್ಟ್ 1 ಸೆಕೆಂಡ್. ಫ್ಲವರ್ಸ್ ನೋಡಿ ಹೇಗುಂಟು ಅಂತ. ವಾ, ಫುಲ್ ಮೇ ಫ್ಲವರ್ ಇದು. ಎಸ್ಪೆಷಲಿ ನಮ್ಮ ಸಮ್ಮರಲ್ಲಿ ಇದು ಹರಳುವ ಹೂ. ಓಕೆ, ಜಸ್ಟ್ ಒಂದು ರೋಡ್ ತಗೊಂಡಿದ್ದೇವೆ ನಾವು. ಇದು ಊಟಿಗೊಂದು ಶಾರ್ಟ್ಕಟ್ ಉಂಟೊಂದು, ಸೊ ಅದನ್ನು ತಗೊಂಡೀಗ ಹೋಗ್ತಿದ್ದೇವೆ. ಗೂಗಲ್ ಮ್ಯಾಪಲ್ಲಿ ಹಿಡಿದ ಟರ್ನ್ ಒಂದು ಸ್ವಲ್ಪ ರಾಂಗ್ ಇತ್ತು, ಸೊ ಜಸ್ಟ್ ಒಂದು ಟರ್ನ್ ತಗೊಂಡೆವು. ಹೋಪ್ಫುಲ್ ಇದು ಹೋಗ್ತೇವೆ ಅಂತ ಇಮ್ಯಾಜಿನ್ ಮಾಡಿ ಹೋಗ್ತಿದ್ದೇವೆ. ಇನ್ ಕೇಸ್ ಇಫ್ ನಾಟ್, ರಿಟರ್ನ್ ಬಂದು ಮೇನ್ ರೋಡಲ್ಲಿ ಹೋಗುವ. ಶಾರ್ಟ್ಕಟ್ ರೋಡ್ ಇದೆ ಆ್ಯಕ್ಚುಲಿ. ವಾವ್, ಬಟ್ ದ ರೋಡ್ಸ್ ಆರ್ ಜಸ್ಟ್ ಡ್ಯಾಮ್ ಬ್ಯೂಟಿಫುಲ್. ವಾವ್, ಸೂಪರ್ ಉಂಟು. ಯಾ, ಓಕೆ. ಸೊ ಆ ಗೂಗಲ್ ಮ್ಯಾಪಲ್ಲಿ ತೋರಿಸೋ ರೋಡ್ ಇಲ್ಲಿಂದ ಮೇಲಿಂದ ಬರ್ತಿತ್ತು. ಇದೊಂದು ಮೋಸ್ಟ್ ಇದು ಹೊಸ ರೋಡ್ ಇರಬೇಕು, ಮ್ಯಾಪಲ್ಲಿ ರಿಜಿಸ್ಟರ್ ಆಗಲಿಲ್ಲ. ಆರ್ ಮೇ ಬಿ ನಂದು ಆಫ್ಲೈನ್ ಮ್ಯಾಪ್ ಆಗಿರ್ಬೋದು. ಸೊ ನಾನು ಯೂಶ್ವಲಿ ರೈಡ್ ಮಾಡುವಾಗೆಲ್ಲ ಆಫ್ಲೈನ್ ಮ್ಯಾಪ್ ಪ್ರಿಫರ್ ಮಾಡೋದು. ಯಾಕೆಂತ ಹೇಳಿದರೆ ಒಂದು ಡೇಟಾ ಆನ್ ಮಾಡಬೇಕು ಅಂತಿಲ್ಲ, ಸೊ ದಟ್ ಮೀನ್ಸ್ ಲೆಸ್ ಬ್ಯಾಟ್ರಿ ಕನ್ಸಂಪ್ಷನ್ ಆ್ಯಂಡ್ ತುಂಬ ಹೊತ್ತಿದ್ದನ್ನು ಯೂಸ್ ಮಾಡ್ಬೋದು ಮ್ಯಾಪನ್ನು. ಇನ್ನೊಂದು ಹೇಳಿದರೆ ಜಸ್ಟ್ ಈಸಿ ಎಂತಂದೇಳಿದ್ರೆ, ಈಗ ನೆಟ್ವರ್ಕ್ ಎಲ್ಲ ಸಿಕ್ಕದೆ ಇರುವ ಇದು ಟೈಮಲ್ಲೆಲ್ಲ ಆಫ್ಲೈನ್ ಮ್ಯಾಪ್ ಇದ್ದರೆ ರಪಕ್ಕೆ ಹಾಕ್ಕೊಂಡು ಹೋಗ್ಬೋದು. ಬಟ್ ಒನ್ ಥಿಂಗ್ ಅಂತ ಹೇಳಿದರೆ ಇಲ್ಲಿ ಅಷ್ಟು ಸ್ಪೀಡ್ ಮೇಂಟೈನ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಸೊ ದಿಸ್ ಇಸ್ ಅ ಸಿಂಗಲ್ ರೋಡ್. ಒಂದು ಎದುರು ಗಾಡಿ ಎದುರಿಂದ ಬರುವಾಗ ಒಮ್ಮೆ ಜಾಂಪ್ ಹಾಕಾಗ್ತದೆ, ಸೊ ಯು ಹ್ಯಾವ್ ಟು ಸ್ಟಾಪ್ ದೇರ್ ಮಾರೆ. ಓಕೆ, ಆಯ್ತು ಆಟ ನಮ್ಮ ಗ್ರೂಪ್ ಅವರು ಅಂತ. ಸೊ ಈ ರೋಡ್ ಆ್ಯಕ್ಚುಲಿ ಟ್ವಿಸ್ಟಿ ರೋಡ್, ಮೋರ್ ನಂಬರ್ ಆಫ್ ಕಾರ್ನರ್ಸ್ ಆ್ಯಂಡ್ ಲೆಸ್ ಸ್ಟ್ರೈಟ್ ರೋಡ್ಸ್. ಸೊ ಮೇನ್ ರೋಡ್ ಈಗ ಗುಡ್ಲೂರಿಂದ ನೀವು ಬರ್ಬೋದು, 2 ರೋಡ್ ಉಂಟು. ಅದು ಆ್ಯಕ್ಚುಲಿ ಚೂರು ಲಾಂಗ್ ಕಟ್ ರೋಡ್, ಬಟ್ ಅದು ಒಂಥರ ಸ್ಟ್ರೈಟ್ ರೋಡ್ ಅಂತ ಹೇಳ್ಬೋದು ವೆನ್ ಕಂಪೇರ್ಡ್ ಟು ದಿಸ್. ಸೊ ಗುಡ್ಲೂರ್ ಇಸ್ ಅ ಜಂಕ್ಷನ್ ವೇರ್ ಇನ್ನೊಂದು ರೋಡ್ ಬಂದು ನಿಮಗೆ ಸುಲ್ತಾನ್ ಬತ್ತೇರಿಗೆ ಹೋಗ್ತದೆ, ವಯನಾಡ್. ಸೊ ವಯನಾಡ್ ಟು ಊಟಿ ಫುಲ್ ಕನೆಕ್ಷನ್. I think this is the reason why Google was showing 3 hours maybe, because ಇಲ್ಲಿ ಸ್ಪೀಡ್ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಮಸಿನಗುಡಿಯಲ್ಲಿದ್ದೇವೆ, Ooty 29. ಎಸ್, ಸೊ ಆಫ್ಟರ್ ಅ ಲಾಡ್ ಆಫ್ ಟ್ರಾಫಿಕ್ ಹಸಲ್ ಇಲ್ಲೊಂದು ಸಣ್ಣ ಹೈಡ್ರೇಷನ್ ಬ್ರೇಕಿಗೆ ನಿಲ್ಲಿಸಿದೆವು. ನಮ್ಮ ಗಿರೀಶ್ ಭಾಯ್ ಮೇರ್ ನಮ್ಮ ಅನ್ವೇಷರ್ ಉಲಾಟದಾರ, ದಿ ಹೆಲ್ಮೆಟ್ ಗೈ. ಸೊ
ನೋಡ್ಬೋದು ಇಲ್ಲಿ ಹೇಗುಂಟು ಅಂತ. ವಾ ಸೂಪರ್ ಉಂಟು ನೋಡಿ, ಫುಲ್ ಮೇ ಫ್ಲವರ್ ನೆಕ್ಸ್ಟ್ ಲೆವೆಲ್ ಉಂಟು. ಗುಡ್.